ಫ್ರೆಂಡ್ ಈಗ ನನ್ನ ಫ್ರೆಂಡು ನೋಡ್ರಪ್ಪ ಆಮಿಷ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳಾಗ ಯಾರು ಹೇಳಿದ್ರು ಅಂತ ಬೇಕಲ್ಲ ಒಂದು ಹೆಸರು ಹೇಳಿ ನಿಮ್ಮ ಫ್ರೆಂಡ್ಗಳು ಯಾರು ಹೆಸರು ಹೇಳಿದ್ರು all these happen through my friends and people who know me. They openly said, listen, your weakness for golf is there. You can go around the world playing golf everywhere. Give it up ಅಂತೇಳಿ. Then I said, no. This is nonsense. ಬಟ್ ನೀವು ಕೇಳಲ್ವಾ ಸರ್ ಯಾರು ಹೇಳಿದ್ರು ಯಾರು ಆಫರ್ ಕೊಡ್ತಾ ಇದ್ದಾರೆ ಅಂತ ನೀವು ಕೇಳಲ್ವಾ ಅದರಲ್ಲಿ ಅಲ್ಲ ಸರ್ ಈಗ ನೀವು ಇಷ್ಟೊಂದು ನೋ 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 ನೀವು ಈ ಕ್ಲಾರಿಟಿ ಕೊಡಬೇಕಾಗುತ್ತೆ ಮಧ್ಯದಲ್ಲಿ ಬಾಯಿ ಹಾಕಬೇಡಿ. ಓಕೆ ನನಗೆ ರೆಹಮಾನ್ ಖಾನ್ ಅವರ ಕಡೆಯಿಂದ, ಜಾಫರ್ ಶರೀಫ್ ಅವರ ಕಡೆಯಿಂದ, ಆಮೇಲೆ ಬೇರೆ ಬೇರೆ ಕಡೆಯಿಂದ ನನಗೆ ಆಫರ್ ಬಂದಿತ್ತು. ಟೆಲ್ ಯು ವೆರಿ ಫ್ರ್ಯಾಂಕ್ಲಿ, ರೆಹಮಾನ್ ಖಾನ್ ಇರ್ಬೋದು, ಜಾಫರ್ ಶರೀಫ್ ಇರ್ಬೋದು, ಅವರ ಮುಖಾಂತರ, ಅವರ ಬ್ರದರ್ನ ಮುಖಾಂತರ, ಹಾಗೆ ಇವರೆಲ್ಲ ಬಂದಿತ್ತು ನನಗೆ. ಹಾಗೆ ನಾನು ಇದು ರೆಹಮಾನ್ ಖಾನ್ ಅವ್ರದ್ದು ಅಮೀನ್ ಬ್ಯಾಂಕ್ ಇದ್ದು ಕೂಡ ರಿಪೋರ್ಟ್ ತಯಾರು ಮಾಡಿದ್ದೆ. ಅದು ಹೇಗೆ ಅಮೀನ್ ಬ್ಯಾಂಕು ಅವರ ಕಿತ್ತನ್ ರೂಟ್ ಮಾಡಿದ್ರು ಅಂತೇಳಿ. ಹಾಗೆ ರೆಹಮಾನ್ ಖಾನ್ ಇರ್ಬೋದು, ಆಮೇಲೆ ಜಾಫರ್ ಶರೀಫ್ ಇರ್ಬೋದು, ಆಮೇಲೆ ಬೇರೆ ಬೇರೆ ಕಡೆಯಿಂದ ನನಗೆ ಆಫರ್ಗಳು ತುಂಬ ಬಂದಿತ್ತು. ನನ್ನ ಸೆಕ್ರೆಟರಿ ಆಗಿದ್ದವರು ಅತೀಕ್ ಅಹಮದ್ ಅಂತೇಳಿ, ಅವರು ಈಗ ಸೀನಿಯರ್ KS ಆಫೀಸರ್. ಆ್ಯಂಡ್ ಅವರಿಗೆ ಇವರೊಟ್ಟಿಗೆಲ್ಲ ವರ್ಕ್ ಮಾಡಿದ್ದಾರೆ. ಅವ್ರ ಮುಖಾಂತರ ಕೂಡ ನನಗೆ ಬಂದಿತ್ತು. ಒಮ್ಮೆ ನಾವು ಇಲ್ಲಿಂದ ಬೀದರಿಂದ ವಾಪಸ್ ಬರಬೇಕಾದ್ರೆ ರೆಹಮಾನ್ ಖಾನ್ ಅವರು ಫೋನ್ ಮಾಡಿ ಅವ್ರ ಹತ್ರ ಮಾತಾಡ್ತಿದ್ರು. ನಾನು ಕಾಲಿರಬೇಕಾದ್ರೆ ತಿರ್ಗಾ ಮಿರ್ಗಾ ಬೈದ್ರು ಅವ್ರನ್ನ. ಬೈದ್ರಲ್ಲಿ ಏನು ತಿಳ್ಕೊಂಡಿದ್ಯಾ, ಹಾಗೆ ನೀನು ಅವನು ಹೇಗೆ ಹುಚ್ಚ ಹಾರಾಡ್ತಾನೆ ಅಂತೇಳಿ ನೀನೇ ಅವ್ರ ಜೊತೆ ಹಾರಾಡೋದು, ಎಲ್ಲ ಸ್ಟಾಪ್ ಮಾಡು ಹಾಗೆ ಅಂತೇಳಿ. ಆಗ ಅವ್ರು ಹೇಳಿದ ನಂತರ ಮಾಡಿ ಏನು ಮಾಡಿ ಸ್ಟಾಪ್ ಮಾಡಲಿಕ್ಕೆ ಆಗಲ್ಲ. ನಾವು ದಟ್ ಚೇರ್ಮನ್ ನಮಗಿಂತ ಹುಷಾರಿದ್ದಾರೆ. ಹಿ ನೋಸ್ ಎವ್ರಿಥಿಂಗ್. he is so very well versed and he is doing whatever he does. Honestly, I had to do it. Sorry ಅಂತೇಳಿ. then buy him off. उसको खरीद लो ಹೇಳಿದ್ದು. ಅದು ಕೂಡ ಕೇಳಿದ್ದಾರೆ ರೆಹಮಾನ್ ಖಾನ್ ಅವರು ಮಾತಾಡೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಡೆಯಿಂದ ಆಫರ್ ಬಂದಿತ್ತಾ ನಿಮಗೆ? ಖಂಡಿತ ಖಂಡಿತ. ನೀವು ಅದನ್ನು ಹೇಳ್ತಾನೆ ಇಲ್ಲ ಇಲ್ಲಿ ತನಕ. 7-8 ವರ್ಷ ಹಿಂದುಗಡೆ ಯಾರ ಮುಖಾಂತರ ಬಂತು? ಅವರು ಒಮ್ಮೆ ಇಲ್ಲಿ ಕೇಳಿ, ಅವರು ಒಮ್ಮೆ ಸಿದ್ದರಾಮಯ್ಯ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಬಂದಿದ್ದರು. 2.5 ವರ್ಷ ಆದ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರು CM ಆಗಬೇಕಂತೇಳಿ. ಆಗ ಬ್ರೇಕ್ಫಾಸ್ಟ್ ಮೀಟಿಂಗ್ 8 ಗಂಟೆಯಿಂದ ಎಲ್ಲಿ 10:30 ಗಂಟೆ ತನಕ ನಡೀತು. ಅದರಿಂದ ಹೊರಗಡೆ ಬರಬೇಕಾದ್ರೆ ಅವರು ಪ್ರಸ್ತುತ ಹೇಳಿದರು, ಇಲ್ಲೇ ನಾನು ಆಕಾಂಕ್ಷೆ ಅಲ್ಲ, ನನಗೆ CM ಪೋಸ್ಟ್ ಬೇಡ, ಸಿದ್ದರಾಮಯ್ಯವರೇ 5 years ತನಕ ಕಂಟಿನ್ಯೂ ಆಗ್ತಾರೆ ಅಂತೇಳಿ. ಆಗ ಅದು ಹೇಗೆ ಹೇಳಿದೆ, ಸಿದ್ದರಾಮಯ್ಯ ಹೇಳಿದ್ದಾರೆ, ನಾನು ಬೇಕಾದ್ರೆ ಸ್ಟೆಪ್ ಡೌನ್ ಆಗೋ ಮುಂಚಿತವಾಗಿ ನಾನು ಅನ್ವರ್ ಮಣಿಪಾಟಿಯ ವರದಿ ಉಂಟಲ್ಲ ಅದನ್ನು ಮಂಡನೆ ಮಾಡಿ ನಾನು ಸ್ಟೆಪ್ ಡೌನ್ ಮಾಡ್ತೇನೆ ಹೇಳಿದರು. ಆಗ ಕಾಗೆಯವರು CM ಆಗೋ ಆಶೆಯನ್ನು ಬಿಟ್ಟು ನಾನಿಲ್ಲ ಅಂತೇಳಿ ಹೊರಗಡೆ ಬಂದು ನಾನು ಆಕಾಂಕ್ಷೆ ಇಲ್ಲ ಅಂತ ಹೇಳಿ ಹೊರಟುಬಿಟ್ರು. ಅದರ ನಂತರ ಭಾಳಷ್ಟು ಮಂದಿ ಫ್ರಮ್ ಗುಲ್ಬರ್ಗ ಆ ಕಡೆಯಲ್ಲ ದೇ ಟೋಲ್ಡ್ ಮಿ ಯು ವಾಂಟ್ ಟು ಮೀಟ್ ಯು ಆ್ಯಂಡ್ ಟಾಕ್ ಟು ಯು ಅಂತೇಳಿ. ವಾಟ್ ಪರ್ಪಸ್ ಅಂತೇಳಿ. ಐ ಹ್ಯಾವ್ ನಾಟ್ ಗೋಯಿಂಗ್, ಐ ಹ್ಯಾವ್ ನೋ ಇಂಟ್ರೆಸ್ಟ್ ಇನ್ ಮೀಟಿಂಗ್ ಹಿಮ್ ಆ್ಯಂಡ್ ಟಾಕ್ ಟು ಹಿಮ್. ನೋ ಯು ಮಸ್ಟ್ ಮೀಟ್ ಹಿಮ್ ಅಂತೇಳಿ. ನೋ ಹೀಗೆ ದಟ್ ಐ ನೋ ವೈ ಹಿ ವಾಂಟೆಡ್ ಟು ಮೀಟ್ ಮಿ ಅಂತೇಳಿ. ಹಾಗೆ ಇವರೆಲ್ಲ ಆಮೇಲೆ CM ಇಬ್ರಾಹಿಂನವರು ನನ್ನ ಮೇಲೆ ಕೇಸ್ ಮಾಡಿದರು. NA ಹರೀಶ್ನವರು ನನ್ನ ಮೇಲೆ ಡೆಫಮೇಷನ್ ಕೇಸ್ ಮಾಡಿದರು. ಇಬ್ಬರು ಸೋತಿದ್ದಾರೆ. ಮಾಡುವ ಮುಂಚೆ ನನ್ನ ಬೇರೆ ಮುಖಾಂತರ ನಂತರ ಮಾತಾಡಿಸಿದ್ದಾರೆ. ನಾವು ಕೇಸ್ ಮಾಡಿಸಿದ್ದೇವೆ 20 ಕೋಟಿ ಮಾನನಷ್ಟಕ್ಕೆ, ಹಾಗೆ ಹೀಗೆ, ನೀನು ಬಿಡುವುದಾದರೆ ಬಿಡು, ಅದು ಅಲ್ಲಿ ಖರ್ಚು ಮಾಡೋದ್ರೆ ನಿಮಗೆ ಕೊಡ್ತೀರಾ ಅಂತೇಳಿ. ನಾನು ಬೈದಿದ್ದೆ. ಅವರ ಮುಖಾಂತರ ಯಾರು ಬಂದಿದ್ರು ಅವರು ಬೈದು ಕಳಿಸಿದ್ದೆ. ಹಾಗೆ ಎಲ್ಲರೂ ಇಲ್ಲೊಂದು ಮುಖ್ಯ ಪಾಯಿಂಟ್ ಹೇಳಿದ್ರಿ ಸರ್. ಮೊನ್ನೆ ತಾನೆ ಇಲ್ಲೊಂದು ಮುಖ್ಯ ಪಾಯಿಂಟ್ ಹೇಳಿದ್ರಿ ಸರ್. ಮೊನ್ನೆ ತಾನೆ ಮಂಗಳೂರೊಬ್ಬರು ಮುಸ್ಲಿಂ ನಾಯಕರು ಬಂದು ಇನ್ನೊಂದು ಹೇಳಿದರು ನಮ್ಮ ಭಾಷೆಯಲ್ಲಿ, ಯಾಕಪ್ಪ ಸುಮ್ಮನೆ ಹೊರತ್ಯ, ಬಿಟ್ಬಿಡು, ಯು ಲೀಡ್ ಎ ಬಿಗ್ ಲೈಫ್, ಯು ಸ್ಟೇಯಿಂಗ್ ಇನ್ ಸಚ್ ಎ ಬ್ಯಾಡ್ ಹೌಸ್, ಯು ಶುಡ್ ಲೀವ್ ಇನ್ ರಿಯಲ್ ಪ್ಯಾಲೇಷಿಯಲ್ ಹೌಸ್ ಅಂತೇಳಿ, ಗಿವ್ ಇಟ್ ಅಪ್ ಅಂತೇಳಿ ಮೊನ್ನೆ ಅದು ಮಸೀದಿಯಲ್ಲಿ ಯಾರೊಬ್ಬರು ಅಂತ ಮೊನ್ನೆ ಅಪ್ರೋಚ್ ಮಾಡಿ ಹೇಳಿದರು. ಹಾಗೆ ಡೈರೆಕ್ಟ್ಲಿ ದೇ ಡೋಂಟ್ ಕರೆಕ್ಟ್. ಡೈರೆಕ್ಟ್ಲಿ ಮಾತಾಡಿದರೆ ಒಬ್ಬರು, ನಾನು ಆ ರಿಪೋರ್ಟ್ ಮಾಡೋ ಸಂದರ್ಭದಲ್ಲಿ ವಕ್ಫ್ ಬೋರ್ಡ್ನ ಚೇರ್ಮನ್ ಒಬ್ಬರು ಆಗಿದ್ದರು. ಅವರ ಹೆಸರು ನನಗೆ ಬರ್ತಾಯಿಲ್ಲ ಈಗ. ಅವರು ಇದು ಲಾಯರ್. ಇನ್ 2012-13 ವಕ್ಫ್ ಬೋರ್ಡ್ ಚೇರ್ಮನ್ ಒಬ್ಬರು ಲಾಯರ್, ಸಮೀರ್ ಯಾವುದೋ ಒಂದು ಹೆಸರಿನವರು. ಅವರು ನನಗೆ ಡೈರೆಕ್ಟ್ಲಿ ಫೋನಲ್ಲಿ ನನಗೆ ಆಫರ್ ಮಾಡಿದರು.
ಅದನ್ನು ನಾನು ಪೊಲೀಸವ್ರಿಗೆ ಕೂಡ ಕೊಟ್ಟಿದ್ದೆ ಇದನ್ನು ಟಾಕ್ ಅಂತೇಳಿ ಏನಾಯ್ತು ಅಂತ ಗೊತ್ತಿಲ್ಲ ನನಗೆ ಆಮೇಲೆ ಹೀಗೆಲ್ಲ ವಿಷಯ ಹೇಳಿ ಈಗ ಸರ್. ಈಗ ಒಂದು ಈಗ ಮಾತು ಮಾತಾಡಿ. ಒಂದು ಮಾತು ಹೇಳಿದ್ರಿ ನೀವು 2013ರಿಂದ 2018ರ ಅವಧಿಯಲ್ಲಿ ಸಿದ್ದರಾಮಯ್ಯ 2.5 ವರ್ಷ, ಖರ್ಗೆ 2.5 ವರ್ಷ ಆಗಬೇಕಾಗಿತ್ತು. ನಿಮ್ಮ ವರದಿಯನ್ನು ಟೇಬಲ್ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದ ಕಾರಣಕ್ಕಾಗಿ ಖರ್ಗೆ ಅವರು ಮುಖ್ಯಮಂತ್ರಿ ಪಟ್ಟ ಬೇಡ ಅಂತ ಹೇಳಿದ್ರಾ? ಖಂಡಿತವಾಗಿ. ಇಸ್ ಇಟ್? ಖಂಡಿತವಾಗಿ. ಅದನ್ನು ಮತ್ತೊಮ್ಮೆ ರಿಪೀಟ್ ಮಾಡ್ಬೋದಾ? ಯಾವಾಗ, ಯಾವ ಪ್ಲೇಸಲ್ಲಿ ಅಂತ? ಇಟ್ ವಾಸ್ ಇನ್ ಸಿದ್ದರಾಮಯ್ಯಸ್ ಹೌಸ್, ಬ್ರೇಕ್ಫಾಸ್ಟ್ ಮೀಟಿಂಗ್, ಬ್ಯಾಂಗ್ಳೂರ್. 8 ಗಂಟೆಯಿಂದ 10 ಗಂಟೆ ತನಕ. ಬ್ಯಾಂಗ್ಳೂರ್ 13-14 ಅವ್ರು ಹೊರಗೆ ಬಂದು ಅಲ್ಲ ಅದಕ್ಕಿಂತ ನಂತರ ಓಕೆ. ಆಮೇಲೆ ಲಾಸ್ಟಿಗೆ ಅವ್ರು ಹೊರಗಡೆ ಬಂದು ತುಂಬ ಪ್ರಶ್ನವರಿದ್ದರು. ಪ್ರಶ್ನವ್ರ ನೀವು ಆಕಾಂಕ್ಷೆ ಸರ್? ಇಲ್ಲ, ನಾನು ಆಕಾಂಕ್ಷೆಯಲ್ಲಿ ಇಲ್ಲ, ಸಿದ್ದರಾಮಯ್ಯ ಅವರೇ 5 ವರ್ಷ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳಿ ಹೊರಟೋಗ್ಬಿಟ್ಟು ಅವರು. ಇಲ್ಲಾಂದ್ರೆ ಅವ್ರು ಆಗೋರಿದ್ರು, ನಿಮ್ಮ ವರದಿ ಇಲ್ಲ ಅಂದ್ರೆ ಆಗೋರಿದ್ರು. ಲಾಟ್ ಆಫ್ ಪೀಪಲ್ ಅಲ್ಲ, ನಿಮ್ಮ ವರದಿ ಇಲ್ಲದೆ ಇದ್ದಿದ್ರೆ ಅವರು. ಹೌದು, ಖಂಡಿತ. ಓಕೆ. ಈಗ ನೀವೊಂದು ಆರೋಪ ಮಾಡಿದಿರಿ, 800 ಫ್ಲ್ಯಾಟ್ ಇದೆ, 800 ಫ್ಲ್ಯಾಟು ಏಷ್ಯನ್ ಮಾಲಲ್ಲಿ, ಆಮೇಲೆ ITC ಹೋಟೆಲ್, ಇದೆಲ್ಲವೂ ಕೂಡ ಬೇನಾಮಿ. ಈ ಬೇನಾಮಿಗೂ ವಕ್ಫ್ ಆಸ್ತಿಗೂ ಏನಾದರೂ ಸಂಬಂಧ ಇದೆಯಾ? ITC ಹೋಟೆಲ್ ಅದು ಬೇರೆ ವಿಷಯ, ಅದರಲ್ಲಿ ಬೇನಾಮಿ ಏನಿಲ್ಲ. ಓಕೆ. ಬೇನಾಮಿ ಇರೋದು ಈ ಗುಲ್ಬರ್ಗದಲ್ಲಿ, ಗುಲ್ಬರ್ಗ ಮಾಲ್ ಮತ್ತು ಏಷ್ಯಾ ಮಾಲ್ ಮತ್ತು ಅದು ಹಿಂದುಗಡೆ ಇರೋ ಫ್ಲ್ಯಾಟ್ಸು. ಓಕೆ. ಎಲ್ಲ ಬೇನಾಮಿ ಹೆಸರಲ್ಲಿ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಇದ್ದಾರೆ ಅದರಲ್ಲಿ, ಎಲ್ಲರೂ ಇದ್ದಾರೆ. ಯಾರು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದನ್ನು ದಯವಿಟ್ಟು ಅದನ್ನು ನೀವು ಅದು CBI ಎನ್ಕ್ವೈರಿ ಮಾಡಿದರೆ ಎಲ್ಲ ಹೊರಗೆ ಬೀಳುತ್ತೆ. ಬೇನಾಮಿಯನ್ನು ಹಿಡಿದು ಕರ್ತದ್ದು ಅದು ಎನ್ಕ್ವೈರಿ ಮಾಡೋತ್ತಿಗೆ ಬಾಯ್ಬಿಡ್ತಾರೆ. ಎಲ್ಲರ ಇನ್ವಾಲ್ವ್ಮೆಂಟ್ ಅಂತ ಹೇಳಿದ್ರಿ ನೀವು. ಪ್ರಾಪರ್ಟಿ ಅದು ಎಲ್ಲರ ಇನ್ವಾಲ್ವ್ಮೆಂಟು, ಎಲ್ಲರಿಗೆ ಲಾಭ ಪಡೆದಿದ್ದಾರೆ ಅಂತಂದ್ರೆ ಓನ್ಲಿ ಕಾಂಗ್ರೆಸ್ ಅವ್ರ ಅದರ್ ಪಾರ್ಟಿ ಪೀಪಲ್ ಆಲ್ಸೋ? ಅಲ್ಲ, ಅದಕ್ಕೆ JDS ಒಬ್ಬರು ಇದ್ದರು, ಇಕ್ಬಾಲ್ ಅನ್ಸಾರಿ ಅಂತೇಳಿ. ಓಕೆ. ನಾವು ಇದನ್ನು ಕಾಂಗ್ರೆಸ್ ಐ ಥಿಂಕ್. ಓಕೆ. JDS ಯಾರೊಬ್ಬರು ಇದ್ದರು. ಬಟ್ ವೆರಿ ಫ್ರ್ಯಾಂಕ್ಲಿ ಬೇರೆಯವರಿಗೆ ಅದು ಅವಕಾಶ ಸಿಕ್ಕಲಿಲ್ಲ. ಇದು ಆ್ಯಕ್ಚುಲಿ ದಿಸ್ ಆಲ್ ಸ್ಟಾರ್ಟೆಡ್ ಫ್ರಮ್ ಔಟ್ 69, 68, 70 ಶುರುವಾಯ್ತಿದ್ದು ಈ ವಕ್ ಪ್ರಾಪರ್ಟಿಯನ್ನು ಹೊಡ್ಕೊಳ್ಳೋದು, ಲೂಟಿ ಮಾಡೋದು. ಆಗ ಬೇರೆ ಪಾರ್ಟಿಯವರು ಯಾರು ರೂಲಿಂಗಲ್ಲಿ ಇದ್ದಿಲ್ಲ. ಅವ್ರು ರೂಲಿಂಗ್ ಇದ್ದು ಅವರು ಮಾಡಿಸ್ತಿದ್ದಾರೆ ಏನು ನಂಗೆ ಗೊತ್ತಿಲ್ಲ. ಹಾಗೆ ಮತ್ತೊಂದು ವಿಷಯ ಹೇಳ್ತೇನೆ, ನಿಮ್ಮ ಸಿದ್ದರಾಮಯ್ಯವರು ಎಷ್ಟು ಮಟ್ಟಿಗೆ ಸುಳ್ಳ ಅಂತೇಳಿ. ಇದು ನಮ್ಮ ವಕ್ಫ್ ಆಸ್ತಿ ಆ್ಯಕ್ಚುಲಿ ರಿಜಿಸ್ಟರ್ ವಕ್ಫ್ ಪಾರ್ಟಿ ನಮ್ಮ ಹತ್ರ ಇರೋದು 54,000 ಎಕರೆ. ಅದರಲ್ಲೂ 27-28,000 ಎಕರೆ ಎಂಬೆಸಲ್ಮೆಂಟ್ ಆಗಿದೆ, ಲೂಟಿ ಆಗಿದೆ. ಆಮೇಲೆ ಇರೋದು ಬಾಕಿ 24,000, 25,000 ಇರೋದು.